ಏನ್ ಮಾತಾಡ್ಲಿ, ಏನ್ ಮಾತಾಡಿಸ್ತೀಯ ನನಗೆ, ಯಾವ ಭಾಷೆಯಲ್ಲಿ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಅಲ್ಪ ಪ್ರಾಣ ಮಹಾಪ್ರಾಣ ಸ್ಟಾಪ್ ಆದ್ರೂ ಮಾತಾಡ್ಬೇಕಲ್ಲ. ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್ ಮಾತಾಡ. ಸ್ವಲ್ಪನೂ ನಿಲ್ಲಿಸದೆ ಮಾತಾಡ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮಾತಾಡಿ. ಹಾಯ್ ಶಾಲಿನಿ, ಎಂತ ಮಾಡ್ತಿದ್ಯೆ? ಎಂತಿಲ್ಲ ಕಣೆ, ಫೋಟೋಶೂಟ್ ಅಂತ ಹೋಗ್ತಿದೀವಿ ಈಗ. ಹಂಗಂತ್ಯಾ? ನೀ ಹೆಂಗ್ ರೆಡಿ ಆಗಿದ್ದಿ? ನಿಂಗೆ ಯಾರು ರೆಡಿ ಮಾಡಿದ್ರು ಮರೆ? ನಾನ್ ಬೆಳಗ್ಗೆನೆ ಬಂದು ಸೀರೆ ಉಟ್ಕೊಂಡು ಕೂತೀನಿ. ಇನ್ನು ಒಂದು ಫೋಟೋಶೂಟ್ ಆಗ್ಲ ಅದಕ್ಕೆ ಅಂತ ಹೋಗ್ತಿದೀವಿ. ಹೌದಲ್ಲೇ ಮರೀತಿ, ಎಂತೇನಪ್ಪ ಈ ಹುಡುಗಿ ಬಂತು, ಎಂತ ಒಂದಿಷ್ಟು ಫೋಟೋ ತೆಕ್ಕಂತಪ್ಪ. ಎಂತ ತೆಕ್ಕಂತಾನೆ ನಾವು ಇದೇ ಹುಡುಗಿ ಆಯ್ತಾ? ಅಷ್ಟು ಈಸಿಯಾಗಿ ನನಗೆ ಇಲ್ಲಿನ ಭಾಷೆ ಎಲ್ಲ ಮಾತಾಡಕ್ ಆಗಲ್ಲ. ಊಟ ಬಡಿಸೋ ಹುಡ್ಗನ್ಗೆ ಹೇಳ್ದೆ ಅಂಡಲ್ಲಿರೋ ಚಪಾತಿ ಹಾಕು ಅಂತ ಹೇಳ್ದೆ. ಅವ್ನು ಮೇಡಮ್ ಅಂತ ಹೇಳ್ದ. ಅಡಿಗಡಿ ಇರೋ ಚಪಾತಿ ಅಂದ ಮೇಡಮ್ ಅಂತಂದ. ನಂಗೆ ಆಗ ಅರ್ಥ ಆಯ್ತು, ಇವನಿಗೆ ಅಡಿಗಡಿ ಅಂಡ್ ಅರ್ಥ ಆಗಲ್ಲ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಾಗನಿಧಿ ಗೌಡ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಒಂದು ಕೊಲಾಬ್ ಶೂಟ್ ಇದೆ, ಹೋಗ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿದೆ. ಸೊ ಹಾಗೆ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಶುರು ಮಾಡಿದ್ದೀನಿ. ಬೆಳಗ್ಗೆ ಮುಂಚೆ ಎದ್ದೇಳೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಬೇಗ ಹೋಗಬೇಕು ಅನ್ನೋ ಒಂದು ಇದರಲ್ಲಿ ಹೋಗ್ತಾ ಇದ್ದೆ. ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಷ್ಟು ಬೇಗ ಹೋಗೋಕ್ಕಾಗತ್ತೋ ಅಷ್ಟು ಬೇಗ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿಗೆ ಅಲ್ಲಿರ್ಬೇಕಿತ್ತು, ನಾನು ರೀಚ್ ಆಗಿರಬೇಕಿತ್ತು. ಈ ಬ್ಯಾಂಗ್ಳೂರಿನಲ್ಲಿ ಎಂತ ಬೇಕಾದರೂ ಫೇಸ್ ಮಾಡೋಕ್ಕಾಗ್ತದೆ, ಆದರೆ ಈ ಸಿಗ್ನಲ್ಲು ಟ್ರಾಫಿಕ್ಕು ಮಾತ್ರ ಫೇಸ್ ಮಾಡೋಕೆ ರಾಶಿ ಕಷ್ಟ ಕಾಣಿ. ಆ್ಯಕ್ಚುಲಿ ಟ್ರಾಫಿಕಲ್ಲೇ 1 ಅವರ್ ಕಿಲ್ ಆಗ್ತಾ ಇದೆ. ಈ ಸಿಗ್ನಲ್ ಒಂದು ಪಾಸ್ ಆಗಿಬಿಟ್ರೆ ಏನೋ ಒಂಥರ ನೆಮ್ಮದಿ ಬೆಂಗಳೂರಲ್ಲಿ. ಹಾಗೂ ಹಿಂಗೂ ಮಾಡಿಕೊಂಡು ಲೇಟ್ ಆಯಿತು ಅಂತ ಹೇಳ್ಕೊಂಡು ಬಂದೆ. 1 ಅವರ್ ಜರ್ನಿ ಇದ್ದದ್ದು 2 ಅವರ್ ಆಗಿಬಿಡ್ತು, ಟ್ರಾಫಿಕ್ಕು ಅದು ಇದು ಅಂತ. ಹಾಗೆ ಎಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರನೇ. ಸೊ ಹೋದ್ವಿ. ಅಲ್ಲಿ ಶಾಲಿನಿನೂ ಬಂದಿದ್ಲು. ನಮ್ಮ ಶಾಲು ಜೊತೆಗೆ ಒಂದು ಸ್ವಲ್ಪ ಮಾತಾಡಿಕೊಂಡು ನಾನು ಹಾಗೆ ಹೇರ್ ಸ್ಟೈಲಿಗೆ ಕೂತ್ಕೊಂಡೆ. ಅವಳು ಮೇಕಪ್ಪಿಗೆ ಅಂತ ಕೂತ್ಕೊಂಡ್ಳು. ಹಾಗೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದೆ, ಶಾಲು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆದಳು. ಹಂಗೆ ಮೇಕಪ್ಪು ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡಿಕೊಂಡು ಅಂತೂ ರೆಡಿ ಆದ್ವಿ. ಬೋರಿಂಗ್ ಅಂದ್ಕೊಂಡಿದ್ವಿ, ಹಾಗೆ ನಮ್ಮ ಪ್ರಿಯ ಒಳ್ಳೆ ಮಜಾ ಕೊಟ್ಲು. ಇಂಡೋರ್ ಶೂಟ್ ಎಲ್ಲ ಮುಗೀತು ಕಾಣಿ. ಹಾಗೆ ಔಟ್ಡೋರ್ ಶೂಟಿಗೆ ಹೋಗುವ ಅಂತ ಹೇಳಿ ಕಾರಲ್ಲಿ ನಾವೆಲ್ಲ ಹೊರಟ್ವಿ. ಗರ್ಲ್ಸ್ ಬರೀ ಇಂಥದೆಯ. ಆ ಕಡೆ ಇರೋಳು ಶಾಲು. ನಾನೇ ಬ್ಲಾಗಲ್ಲಿ ಜಾಸ್ತಿ ಬರ್ತಾ ಇರೋದು. ಬೇಡ ಬಿಡಿ. ಫುಲ್ ನಮ್ದೆ. ನಾನೇ ಮಾತಾಡ್ಲ ನಾನ್ ಸ್ಟಾಪ್ ಆಗಿ ಕನ್ನಡದಲ್ಲಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಮಾತಾಡ್ಲಿ, ಏನ್ ಮಾತಾಡಿಸ್ತೀಯ ನನಗೆ, ಯಾವ ಭಾಷೆಯಲ್ಲಿ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಅಲ್ಪ ಪ್ರಾಣ ಮಹಾಪ್ರಾಣ. ಸ್ಟಾಪ್ ಆದ್ರೂ ಮಾತಾಡ್ಬೇಕಲ್ಲ. ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್ ಮಾತಾಡ. ಸ್ವಲ್ಪನೂ ನಿಲ್ಲಿಸದೆ ಮಾತಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದು ಪೂರ್ತಿಯಾಗಿ ಕನ್ನಡ ಭಾಷೆಯಲ್ಲಿ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡಿದೀನಿ. ಶಿರ್ಸಿ ಹವ್ಯಕ ಭಾಷೆಯಲ್ಲಿ ಮಾತಾಡಿ. ಶಿರ್ಸಿ ಹವ್ಯಕ ಬೇಡ, ಸಾಗರ ಹವ್ಯಕನೂ ಬೇಡ, ಕೊಂಕಣಿನೂ ಬೇಡ. ನಾನು ನಮ್ಮ ಆಡು ಭಾಷೆಯಲ್ಲೇ ಶಾಲಿನಿಯವ್ರ ಜೊತೆ ನಾನು ಮಾತಾಡ್ತೀನಿ. ಮಾತಾಡಿ. ಹಾಯ್ ಶಾಲಿನಿ, ಎಂತ ಮಾಡ್ತಿದ್ಯೆ? ಎಂತಿಲ್ಲ ಕಣೆ, ಫೋಟೋಶೂಟ್ ಅಂತ ಹೋಗ್ತಿದೀವಿ ಈಗ. ಹಂಗಂತ್ಯಾ? ನೀ ಹೆಂಗ್ ರೆಡಿ ಆಗಿದ್ದಿ? ನಿಂಗೆ ಯಾರು ರೆಡಿ ಮಾಡಿದ್ರು ಮರೆ? ನಾನ್ ಬೆಳಗ್ಗೆನೆ ಬಂದು ಸೀರೆ ಉಟ್ಕೊಂಡು ಕೂತೀನಿ. ಇನ್ನು ಒಂದು ಫೋಟೋಶೂಟ್ ಆಗ್ಲ ಅದಕ್ಕೆ ಅಂತ ಹೋಗ್ತಿದೀವಿ. ಹೌದಲ್ಲೇ ಮರೀತಿ, ಎಂತೇನಪ್ಪ ಈ ಹುಡುಗಿ ಬಂತು, ಎಂತ ಒಂದಿಷ್ಟು ಫೋಟೋ ತೆಕ್ಕಂತಪ್ಪ. ಎಂತ ತೆಕ್ಕಂತಾನೆ ನಾವು ಇದೇ ಹುಡುಗಿ ಆಯ್ತಾ? ನೋಡಕ್ಕೊಂದ್ ಚಂದ ಇತ್ತು ನೋಡ ಹೆಣ್ಣು. ನಮ್ಮೆಲ್ಲ ಬೆಳ್ಬಳ್ಳು ಚಂದ ಮಾಡ್ದಾರ. ಮತ್ತೆ ಬಳ ಹೊಳಿದಿಲ್ವಾ? ಮಧ್ಯಾಹ್ನ ಎಂತ ಉಂಡಿದ್ಯೆ? ಉಂಡದ್ದು ತಿಂದದ್ದೆಲ್ಲ
ಮತ್ತೆ ಕೊಟ್ಟೆ ಕಡುಬು ಮಾಡಿದ್ಯಾ? ಅದೇ ಅದೇ ಕೆಸಿಂದಡಿ ಹುಳಿ. ಓಕೆ ಎಂತಕ್ಕೆ ಎತ್ತ ಸಿಕ್ಕಿದೆ ಮರ್ತಿ ಕೆಸಿಂದಡಿ ಎಲ್ಲ ಆಯ್ತಾಯ್ತು ಇದೆಲ್ಲ ಕಟ್ ಕಟ್ ನಿಮ್ದು 15 ನಿಮಿಷ ಹಾಕಿದ್ರೆ ನನ್ನ ಬ್ಲಾಗ್ ನಿಮ್ದೇ ಆಗಿರುತ್ತೆ. ನೋಡಿ ಸ್ನೇಹಿತರೆ, ದಯವಿಟ್ಟು ಕ್ಷಮಿಸಿ, ನಾನು ತುಂಬಾ ಮಾತಾಡಿದೆ. ಸೊ ನಿಧಿಯವರ ಬ್ಲಾಗ್ ಅಲ್ಲಿ ನಮ್ಮನ್ನೇ ಕಾಣಿಸ್ಕೊಳ್ಳೋದಾದ್ರೆ ನಿಧಿಯವ್ರು ಯಾಕೆ ಬ್ಲಾಗ್ ಮಾಡ್ಬೇಕು ಅಲ್ವಾ ಅನ್ನೋದು ನಿಧಿಯವರ ವಾದ. ಹಾ, ಏನಿಲ್ಲ ಪರವಾಗಿಲ್ಲ. ಆದ್ರೂ ಏನಂದ್ರೆ ನಾನು ಇವ್ರದನ್ನೇ ಜಾಸ್ತಿ ಆಗ್ತೀನಿ. ಪರವಾಗಿಲ್ಲ. ಇಷ್ಟೊತ್ತು ನಮ್ಮನ್ನ ತೋರಿಸಿ ಅಂದ ಗಾಣಿಸಿದ್ದಕ್ಕೆ ತಮ್ಗೆ ಎಲ್ರಿಗೂ ನಾನು ಧನ್ಯವಾದ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಅದು ನಮ್ಮೂರು ಆಡು ಭಾಷೆಯಾದ ಶೃಂಗೇರಿ ಸಾಗರ ಭಾಷೆಯಲ್ಲಿ ಎರಡು ಸೇರಿಸಿ ನಾವು ಮಾತಾಡಿದ್ವಿ. ಅದ್ ನಿಮಗೆ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ಅರ್ಥ ಆಗಿಲ್ವೋ ನಾನಂತೂ ಕಾಣೆ. ಆ ಚಪಾತಿ ಇನ್ನೊಂದ್ಸರಿ ಹೇಳ್ತೀರಾ ನನ್ಗೆ ಆ ಜೋಕು? ಯಾವುದು ಚಪಾತಿದ? ಏನ್ ಚಪಾತಿ ಇದು? ಅಡಿಕಿರ ಚಪಾತಿ ಬೇಕಿತ್ತಲ್ಲ. ಹೌದಾ? ಮೊನ್ನೆ ಒಂದು ಘಟನೆ ಆಯ್ತು. ಅದೇನು ಅಂತ ಹೇಳ್ತೀನಿ ಕೇಳಿ. ನಮ್ಮೂರ್ ಭಾಷೆಯಲ್ಲಿ ನಾವು ಕೆಳಗಡೆ ಅಂತ ಇಲ್ಲೆಲ್ಲ ಬೆಂಗಳೂರಲ್ಲಿ ಹೇಳ್ತಾರಲ್ಲ, ನಾವು ಅಡಿಗಡೆ ಅಂಡ್ ಅಂತ ಹೇಳ್ತೀವಿ. ಹೌದು, ಸೊ ಊಟಕ್ಕೆ ಹೋಗಿದ್ದಾಗ ನನಗೆ ಸಡನ್ ಆಗಿ ಬರೋದೇ ನಂಗೆ ನಮ್ಮೂರ್ ಭಾಷೆ. ಅಷ್ಟು ಈಸಿಯಾಗಿ ನನಗೆ ಇಲ್ಲಿನ ಭಾಷೆ ಎಲ್ಲ ಮಾತಾಡಕ್ ಆಗಲ್ಲ. ಊಟ ಬಡಿಸೋ ಹುಡ್ಗನ್ಗೆ ಹೇಳ್ದೆ ಅಂಡಲ್ಲಿರೋ ಚಪಾತಿ ಹಾಕು ಅಂತ ಹೇಳ್ದೆ. ಮೇಡಮ್ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಅಂತ ಹೇಳ್ದ. ಅಡಿಗಡೆ ಇರೋ ಚಪಾತಿ ಅಂದ ಮೇಡಮ್ ಅಂತಂದ. ನಂಗೆ ಆಗ ಅರ್ಥ ಆಯ್ತು, ಇವನಿಗೆ ಅಡಿಗಡೆ ಅಂಡ್ ಅಂದ್ರೆ ಅರ್ಥ ಆಗಲ್ಲ. ಸೊ ಕೆಳಗಡೆ ಇರೋದಕ್ಕೆ ನಾವು ಅಡಿಗಡೆ ಅಂಡ್ಗಡೆ ಅಂತ ಹೇಳ್ತೀವಿ. ಕೆಳಗಡೆ ಅಂಡರ್ ಚಪಾತಿ ಬೇಕು ಅಂತಂದ್ರೆ ಆಗ ಕರೆಕ್ಟ್ ಆಗಿ ಅರ್ಥ ಆಗಿದೆ. ಹಿಂಗೆ ನಮ್ಮ ಭಾಷೆಗಳು ತುಂಬಾ ವ್ಯತ್ಯಾಸ ಇದೆ. ಕೆಳಗಡೆ ಅನ್ನೋದಕ್ಕೆ ಅಡಿಗಡೆ ಅಂತೀವಿ, ಸೌಟ್ ಅನ್ನೋದಕ್ಕೆ ಹುಟ್ ಅಂತೀವಿ, ತಲೆ ಅನ್ನೋದಕ್ಕೆ ಮಂಡೆ. ಎಸ್, ಫೈನಲಿ ಕೊಲ್ಯಾಬ್ ಶೂಟ್ ಮುಗೀತು. ಸೊ ಮನೆಗೆ ಹೋಗೋಕ್ಕೆ ಅಂತ ಲೇಟ್ ಆಗಿಬಿಟ್ಟಿದೆ. ಎಷ್ಟು ಗಂಟೆ ಐತೆ ಟೈಮು? ಎಲ್ರಿಗೂ ಲೇಟ್ ಆಗಿಬಿಟ್ಟಿದೆ. ಇವಾಗ ಮನೆಗೆ ಹೋಗೋದು. ಬಾಯ್ ಬಾಯ್ ಹೇಳು ಬಾಯಿ. ಸರಿ, ಆಮೇಲೆ ಇಲ್ಲ ಇಲ್ಲ ಇದು ಕೊಡ್ತೀಯಾ? ಮಮ್ಮ ನಾನು ಕೊಟ್ಟಿರೋ ಮಮ್ಮ ಕೊಡು ನಂಗೆ. ಮಮ್ಮ ಕೊಡು ನಂಗೆ ಬೇಕದು ಬಿಸ್ಕೆಟ್. ಇಲ್ಲ ಕೊಡಲ್ಲ. ಕೊಡಲ್ವಾ? ಬಾಯ್ ಮಾಡು. ಬಾಯ್. ಸರಿ ಬಾಯ್ ಮಾಡು. ಓ, ಇದೊಂದು ಮಾಡ್ತವೆ. ಹೋಗ್ತಾ ಇದೀವಿ. ರೈಟ್ ಅಲ್ವಾ? ರೈಟ್ ಸ್ಟ್ರೈಟ್. ಯಾವ ರೋಡೋ ಏನೋ. ಲೇಡಿ ಬಾಂಡ್ ಡ್ರೈವ್ ಮಾಡ್ತಾ ಇದ್ದಾಳೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.